ಎಲ್ಲರಿಗೂ ಕಥಾಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ಒಲವಿನ ಅಭಿಸಾರಿಕೆ ಕಥೆಯ 63ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮಣಿಕಾಂತ್ನ ಮಾತುಗಳನ್ನು ಕೇಳಿದವಳ ಮನಸ್ಸು ಬಹುವಾಗಿ ನೊಂದಿತ್ತು. ಕಲ್ಲು ಬೆಂಚಿನ ಮೇಲೆ ಕುಸಿದು ಕೂತವಳ ಮನಸ್ಸು ರಾಡಿಯಾಗಿತ್ತು. ಅವನು ಹೇಳಿದ ವಿಷಯ ಸತ್ಯವೇ ಸುಳ್ಳೇ ಎಂಬುದು ಅವಳಿಗೆ ಬಿಡಿಸಲಾರದ ನಂಟಾಗಿತ್ತು. ಆದರೂ ಕೈ ಹಿಡಿದ ಗಂಡ ತನಗಿಂತಹ ನಂಬಿಕೆ ದ್ರೋಹ ಬಗೆಯುತ್ತಾನೆ ಎಂದು ಅವಳು ಕನಸಿನಲ್ಲೂ ಊಹಿಸಿರಲಿಲ್ಲ. ಅವನನ್ನು ಮನಸಾರೆ ಪ್ರೀತಿಸಿ ಮದುವೆಯಾಗಿದ್ದಳಲ್ಲವೇ, ಆದರೆ ಅವನು ಅವಳ ಪ್ರೀತಿಗೆ ವಂಚನೆ ಮಾಡಿದ್ದ. ಅದನ್ನು ನೆನೆದುಕೊಳ್ಳುವಾಗಲೇ ಅವಳ ಮನಸ್ಸಿಗೆ ಚಾಕುವಿನಿಂದ ಇರಿದ ಹಾಗಾಗಿತ್ತು. ಆದರೂ ಮಣಿಕಾಂತ್ನ ಮಾತುಗಳನ್ನು ನಂಬುವುದಾದರೂ ಹೇಗೆ? ಯಾವುದೇ ಸಾಕ್ಷಿ ಪುರಾವೆಗಳು ಇಲ್ಲದೆ ಅಷ್ಟೊಂದು ಸುಲಭವಾಗಿ ನಂಬುವ ಹೆಣ್ಣಲ್ಲವಲ್ಲ ಅವಳು. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲದೆ ಹೋದರೆ ನಿಮಗೆ ಬೇಕಾದವರಿಗೆ ಫೋನ್ ಮಾಡಿ ಕೇಳಿ, ಆಗ ನಿಜ ಏನು ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಅವನು ಕೊನೆಯಲ್ಲಿ ಹೇಳಿದ ಮಾತುಗಳು ನೆನಪಾದವು. ತಡ ಮಾಡದೆ ಫೋನ್ ಕೈಗೆತ್ತಿಕೊಂಡವಳು ಶಾಲಾ ಮುಖ್ಯೋಪಾಧ್ಯಾಯಿನಿ ಶಕುಂತಲಾರವರಿಗೆ ಕರೆ ಮಾಡಿದಳು. ಹಲೋ ಸಮೃದ್ಧಿ ಎಂದವರ ಮಾತು ಮುಗಿಯುವ ಮುನ್ನವೇ, ಮೇಡಮ್, ನಮ್ಮ ಸ್ಕೂಲ್ನಿಂದ ಮಕ್ಕಳಿಗೆ ಟ್ರಿಪ್ ಅರೇಂಜ್ ಮಾಡಿದ್ರಲ್ಲ, ಅದರ ರೆಸ್ಪಾನ್ಸಿಬಿಲಿಟಿ ತಗೊಂಡವರು ಯಾರು? ಅಂದರೆ ಟ್ರಿಪ್ ಅರೇಂಜ್ ಮಾಡಿದವರು ಯಾರು ಅಂತ ಹೇಳಬಹುದಾ ಕೇಳಿದಳು. ಅವಳ ಮಾತು ಕೇಳಿ ಅಚ್ಚರಿಯಾಗಿತ್ತು ಶಕುಂತಲಾರವರಿಗೆ. ಯಾಕೆಂದರೆ ಆ ಪ್ರಯಾಣವನ್ನು ಆಯೋಜಿಸಿದವನು ಅವಳ ಗಂಡನೇ ಅಲ್ಲವೇ? ವಿಕ್ರಮ್ ಸರ್ ಅವರೇ ಈ ಟ್ರಿಪ್ನ ಅರೇಂಜ್ ಮಾಡಿದ್ದು. ಅದೇ ಟೈಮ್ಗೆ ನನಗೆ ಡೆಲ್ಲಿಗೆ ಹೋಗೋಕ್ಕೆ ಆರ್ಡರ್ ಬಂದಿತ್ತು. ಅದಕ್ಕೋಸ್ಕರ ಮಕ್ಕಳನ್ನ ಕರ್ಕೊಂಡು ಹೋಗೋ ಜವಾಬ್ದಾರಿನ ನಿಮ್ಮ ಕೈಗೆ ಒಪ್ಪಿಸಿದ್ದೆ ಎಂದವರು. ಯಾಕೆ ಸಮೃದ್ಧಿ, ಈ ವಿಷಯ ನಿಮಗೆ ವಿಕ್ರಮ್ ಅವರು ಹೇಳಿರಲಿಲ್ವಾ ಎಂದು ಕೇಳಿದರು. ಅವರ ಮಾತು ಕೇಳಿದವಳು ಜೀವಂತ ಶವವಾಗಿ ಬಿಟ್ಟಳು. ಅವಳ ಕಣ್ಣಲ್ಲಿ ಜಮೆಯಾಗಿದ್ದ ಕಣ್ಣೀರು ಹೊರದುಮುಕಿದವು. ಹಲೋ ಸಮೃದ್ಧಿ, ನಾನು ಮಾತಾಡ್ತಿರೋದು ನಿನಗೆ ಕೇಳಿಸ್ತಿದ್ಯೇನಮ್ಮ? ಅವಳಿಂದ ಯಾವ ಪ್ರತಿಕ್ರಿಯೆಯೂ ಬಾಡದಿದ್ದಾಗ ತಾನೇ ಮಾತು ಮುಂದುವರಿಸಿದರು. ಹಾಂ ಮೇಡಮ್, ಅದು ಸುಮ್ಮನೆ ವಿಚಾರಿಸ್ಕೊಳ್ಳೋಕೆ ಫೋನ್ ಮಾಡಿದೆ, ಸರಿ ಬಾಯ್ ಎಂದು ಕಡೆ ತುಂಡರಿಸಿದವಳು ಜೋರಾಗಿ ಬಿಕ್ಕಿ ಅಳಲು ಶುರು ಮಾಡಿದಳು. ಬಾಸ್, ನೀವು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ರಿ ಅಂತ ಅನ್ನಿಸ್ತಿದೆ ನನಗೆ. ನೀವು ವಿಕ್ರಮ್ ಬಗ್ಗೆ ಎಲ್ಲ ವಿಷಯನೂ ಸಮೃದ್ಧಿ ಹತ್ರ ಹೇಳಬಾರ್ದಾಗಿತ್ತು. ಇದನ್ನು ಇಟ್ಕೊಂಡು ಆ ವಿಕ್ರಮ್ಗೆ ಸರಿಯಾಗಿ ತಿರುಗಿ ಇಟ್ಕೊಡ್ಬಹುದಿತ್ತು. ಆದರೆ ನೀವು ಮಧ್ಯದಲ್ಲಿ ಹೊಸ ಬಾಂಬ್ ಹಾಕಿ ಎಲ್ಲನೂ ಟುಸ್ಪಟಾಕಿ ಮಾಡಿಬಿಟ್ರಿ. ನನಗೆ ಯಾಕೋ ವಿಲನ್ ಆಗಿದ್ದ ನೀವು ಸಮೃದ್ಧಿ ಮುಂದೆ ಹೀರೋ ಆಗಕ್ಕೆ ಹೋದ್ರಿ ಅನಿಸುತ್ತೆ ಎಂದ ಮೋಹನನಿಗೆ ಕೆನ್ನೆಗೆ ಚಟೀರನೆ ಬಾರಿಸಿದ್ದನು ಮಣಿಕಾಂತ್. ನನಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನೀನು ಹೇಳ್ಕೊಡ್ತೀಯಾ? ನಿಂದೆಷ್ಟಿದೆಯೋ ಅಷ್ಟನ್ನು ಮಾತ್ರ ನೀನು ನೋಡ್ಕೊ. ಬೇರೆ ವಿಷಯದಲ್ಲಿ ಮೂಗು ಹಾಕೋಕ್ಕೆ ಬರಬೇಡ. ನನ್ನ ಪ್ಲ್ಯಾನೇ ಬೇರೆ. ನಾನು ಏನು ಮಾಡಿದ್ರೂ ಅದರ ಹಿಂದೆ ಒಂದು ಉದ್ದೇಶ ಇದ್ದೇ ಇರುತ್ತೆ. ಈ ಪ್ರಪಂಚದಲ್ಲಿ ಹೀರೋಗಿಂತ ವಿಲನ್ಗೇನೆ ಬೆಲೆ ಜಾಸ್ತಿ. ಅದಕ್ಕೆ ನನಗೂ ವಿಲನ್ ಶೇಡ್ ತುಂಬ ಇಷ್ಟ. ಯಾರ ಮುಂದೇನು ಹೀರೋ ಆಗೋಕ್ಕೆ ನನಗಿಷ್ಟ ಇಲ್ಲ. ನಮ್ಮಮ್ಮನ ಪಾಲಿಗೆ ಮಾತ್ರ ನಾನು ಹೀರೋ, ಉಳಿದವರ ಪಾಲಿಗೆ ನಾನು ಯಾವತ್ತಿದ್ರೂ ವಿಲನ್ನೇ. ನೋಡ್ತಾ ಇರು, ನಾನು ಇಟ್ಟು ಅಟಮ್ ಬಾಂಬ್ ಹೇಗೆ ವಿಕ್ರಮ್ ಜೀವನನ ಬ್ಲಾಸ್ಟ್ ಮಾಡುತ್ತೆ ಅಂತ ಎಂದವನ ಮುಖದ ಮೇಲೆ ವಿಜಯನಗೆ ಮೂಡಿತ್ತು. ಸಂಜೆ ತನಕ ಒಂದು ತೊಟ್ಟು ನೀರು ಕೂಡ ಕುಡಿಯದೆ ಆ ಕಲ್ಲು ಬೆಂಚಿನ ಮೇಲೆಯೇ ಕೂತು ಬಿಟ್ಟಿದ್ದಳು ಹುಡುಗಿ. ಹತ್ತು ಕಂಬನಿಯೇ ಬತ್ತಿ ಹೋಗಿದೆ. ಮತ್ತೆ ಅವನ ಮನೆಯೊಳಗೆ ಕಾಲಿಡಲು ಅವಳಿಗೆ ಮನಸ್ಸೇ ಬರುತ್ತಿಲ್ಲ. ಈಗಾಗಲೇ ಅವಳ ಮನಸ್ಸಿಗೆ ಬಹಳ ದೊಡ್ಡ ಘಾಸಿ ಮಾಡಿದ್ದಾನಲ್ಲವೇ? ಸಮಷ್ಟಿ ಪುಷ್ಪರವರ ಕಡೆಯಿಂದ ಸಾಲು ಸಾಲಾಗಿ ಕಡೆಗಳು ಬಂದಾಗ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಮನೆ ಕಡೆ ಮುಖ ಮಾಡಿದಳು. ಕಾಲೆಳೆಯುತ್ತಾ ಮುದುಡಿದ ಮುಖ ಹೊತ್ತು ಮನೆಯೊಳಗೆ ಬಂದವಳನ್ನು ಕಂಡು ಅಲ್ಲಿ ಸೇರಿದ್ದ ಎಲ್ಲರಿಗೂ ಆಶ್ಚರ್ಯವಾಗಿತ್ತು. ಸಮೃದ್ಧಿ, ಎಲ್ಲಿಗೆ ಹೋಗಿದ್ಯಮ್ಮ ಇಷ್ಟು ಹೊತ್ತಿನ ತನಕ? ಫೋನ್ ಮಾಡಿದರೆ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ ನೀನು ಎಂದು ವಿಚಾರಿಸಿದ ಪುಷ್ಪರವರಿಗೆ, ಸ್ವಲ್ಪ ಹೊರಗಡೆ ಕೆಲಸ ಇತ್ತತ್ತೆ, ಅದಕ್ಕೆ ಹೋಗಿದ್ದೆ ಎಂದಷ್ಟೇ ಉತ್ತರಿಸಿದವಳು ಕೋಣೆಯ ಕಡೆ ಹೆಜ್ಜೆ ಹಾಕಿದರೆ, ಊಟನಾದರೂ ಮಾಡಿದ್ಯಾ ಇಲ್ವಾ? ನಿನ್ನ ಮುಖ ನೋಡಿದ್ರೇ ಗೊತ್ತಾಗ್ತಿದೆ ಹೊಟ್ಟೆಗೇನು ನೀನು ತಿಂದಿಲ್ಲ ಅಂತ ಎಂದು ಮಗಳಿಗೆ ಜೋರು ಮಾಡಿದರು ಹೇಮ. ಹೊರಗಡೆ ತುಂಬ ಬಿಸಿಲು, ಹಾಗಾಗಿ ಮುಖ ಬಾಡಿದಷ್ಟೇ ಎಂದವಳು ಅಲ್ಲಿ ನಿಲ್ಲದೆ ಕೋಣೆಯ ಕಡೆ ಹೆಜ್ಜೆ ಹಾಕಿದರೆ ಅವಳ ನಡೆ ಕಂಡು ಮನೆಯವರೆಲ್ಲರಿಗೂ ಪೆಚ್ಚಾಗಿತ್ತು. ರೂಮ್ಗೆ ಊಟ ತರಲಾ? ಊಟ ಮಾಡು ಎಂದು ಆಸ್ತೆಯಿಂದ ಹೇಳಿದ ಹೇಮರವರಿಗೆ, ಬೇಡಮ್ಮ, ಈಗಾಗಲೇ ಹೊಟ್ಟೆ ತುಂಬೋಗಿದೆ. ತಿಂದದನ್ನು ಅಡಗಿಸಿಕೊಳ್ಳೋಕೆ ನನ್ನ ಕೈಯಿಂದಲೇ ಆಗ್ತಿಲ್ಲ. ನಿನಗೇನು ಬೇಡ ಎಂದವಳ ಧ್ವನಿಯಲ್ಲಿ ಯಾವ ಸತ್ವವೂ ಇರಲಿಲ್ಲ. ಅವಳ ನಡೆನುಡಿ ಎಲ್ಲವೂ ಹೇಮಪುಷ್ಪ ಸಮಷ್ಟಿ ಅನ್ನಪೂರ್ಣರವರಿಗೆ ವಿಚಿತ್ರವಾಗಿ ಕಂಡಿತ್ತು. ಕೋಣೆಯೊಳಗೆ ಬಂದು ಬಾಗಿಲನ್ನು ಭದ್ರಪಡಿಸಿ ಹಾಸಿಗೆಯ ಮೇಲೆ ಕುಸಿದು ಕೂತಳು ಸಮೃದ್ಧಿ.
ಆದರೆ ಒಂದು ಹನಿಯೂ ಕಣ್ಣೀರು ಸುರಿಸಲಿಲ್ಲ. ಅವಳ ಕಣ್ಣುಗಳು ಅದಾಗಲೇ ಅವನು ಮಾಡಿದ ವಂಚನೆಯಿಂದ ಬೆಂಕಿಯ ಉಂಡೆಗಳಂತೆ ಆಗಿವೆ. ಮೌನವಾಗಿ ಕೂತವಳಿಗೆ ಉದರದಲ್ಲಿ ಸಂಕಟ ಶುರುವಾಗಿತ್ತು. ನೋವಿನಿಂದ ಹೊಟ್ಟೆಯನ್ನು ಕಿವುಚಿಕೊಂಡಳು. ಬೆಳಿಗ್ಗೆಯಿಂದ ಒಂದು ತೊಟ್ಟು ಹನಿ ನೀರನ್ನು ಅವಳು ಕುಡಿದಿಲ್ಲವಲ್ಲ, ಆ ಕಾರಣದಿಂದ ಹೊಟ್ಟೆಯೊಳಗಡೆ ಸಂಟ ಶುರುವಾಗಿದೆ ಎಂದು ತಪ್ಪಾಗಿ ತಿಳಿದುಕೊಂಡಳು. ಆದರೆ ಸಂಟ ಹೆಚ್ಚಾಗುತ್ತಾ ಹೋದ ಹಾಗೆ ಅವಳ ಆತಂಕವೂ ಹೆಚ್ಚಾಯಿತು. ಈಗ ಅವಳೊಬ್ಬಳೇ ಅಲ್ಲವಲ್ಲ, ಅವಳ ಜೊತೆಗೆ ಇನ್ನೊಂದು ಜೀವವೂ ಇದೆ. ತಕ್ಷಣ ವಾಶ್ರೂಮ್ ಒಳ ಹೊಕ್ಕಳು. ಒಂದರ ಹಿಂದೆ ಒಂದರಂತೆ ಅವಳಿಗೆ ಆಘಾತಗಳು ಬಂದು ಒದಗಿದ್ದವು. ವಾಶ್ರೂಮ್ನಿಂದ ಹೊರಬಂದವಳ ಕಣ್ಣುಗಳಲ್ಲಿ ನೀರು ಜುಣುಗುತ್ತಿದ್ದವು. ಆಘಾತ ಆದ ಕಾರಣದಿಂದ ಅವಳಿಗೆ ಗರ್ಭಪಾತವಾಗಿತ್ತು. ಏನೂ ಅರಿಯದ ಮುಗ್ಧ ಜೀವವೊಂದು ಕಣ್ಣು ತೆರೆಯುವುದಕ್ಕಿಂತ ಮುಂಚೆಯೇ ಕಣ್ಣು ಮುಚ್ಚಿತ್ತು. ಅವಳ ಉದರದಲ್ಲಿ ಚಿಗುರು ಒಡೆದಿದ್ದ ಹೂವಿನ ಮೊಗ್ಗು ಮುದುಡಿ ಹೋಗಿತ್ತು. ಹಾಸಿಗೆಯ ಮೇಲೆ ಸಂಕಟದಿಂದಲೂ ಹೊಟ್ಟೆಯ ನೋವಿನಿಂದಲೂ ಮುದುಡಿ ಕೂತವಳ ಕಣ್ಣುಗಳು ಮುಂದೆ ಇದ್ದ ಕಪಾಟಿನ ಮೇಲೆ ಹೋಗಿತ್ತು. ಅದು ಅವನ ತಂದೆಯ ಚಿತಾಭಸ್ಮ ತುಂಬಿಸಿ ಅದನ್ನು ಜೋಪಾನವಾಗಿ ಇರಿಸಿದ್ದ ಕಪಾಟು. ಅದನ್ನು ಮೊದಲ ಬಾರಿಗೆ ತೆರೆದವಳು ಅವಳೇ ಅಲ್ಲವೇ? ಆ ಕಪಾಟಿನಲ್ಲಿ ಅವನಿಗೆ ಮಾತ್ರ ಸಂಬಂಧಪಟ್ಟಂತಹ ವಿಷಯಗಳು, ದಾಖಲೆಗಳು ಇದೆ ಎಂಬುದನ್ನು ಅವಳು ಬಲ್ಲಳು. ಅದೇನು ಅನ್ನಿಸಿತು ಏನು? ಪ್ರಯಾಸದಿಂದ ಅಲ್ಲಿಂದ ಎದ್ದವಳೆ ಆ ಕಪಾಟಿನ ಬೀಗವನ್ನು ತೆರೆದಳು. ಅದರ ಒಳಗಡೆ ಇನ್ನೊಂದು ಸಣ್ಣ ಕಪಾಟು ಹೊರಗಿಣುಕುತ್ತಿತ್ತು. ಅದನ್ನು ಈ ಹಿಂದೆಯೇ ಅವಳು ಕಂಡಿದ್ದಳು, ಆದರೆ ತೆರೆಯುವ ಸಾಹಸಕ್ಕೆ ಕೈ ಹಾಕಿರಲಿಲ್ಲ. ಆದರೆ ಇಂದು ಅದನ್ನು ತೆರೆಯುವ ಅನಿವಾರ್ಯತೆ ಅವಳಿಗೆ ಬಿದ್ದಿತ್ತು. ಆ ಕಪಾಟು ತೆರೆದವಳ ಹೃದಯದ ಮೇಲೆ ಮತ್ತೊಂದು ಬರೆ ಎಳೆದ ಹಾಗಾಗಿತ್ತು. ಆ ಕಪಾಟಿನ ಒಳಗೆ ಮದುವೆಗೂ ಮುಂಚಿನ ಅವಳ ಭಾವಚಿತ್ರಗಳು ತುಂಬಿಕೊಂಡಿದ್ದವು. ಅದನ್ನು ಕೈಯಲ್ಲಿ ಹಿಡಿದುಕೊಂಡು ನೋಡಿದವಳಿಗೆ ಅವನ ದ್ವೇಷದ ಸಂಚಿನ ಸುಳಿವು ಸಿಕ್ಕಿತ್ತು. ಆಘಾತದ ಮೇಲೆ ಮತ್ತೊಂದು ಮಗದೊಂದು ಆಘಾತವಾಗಿತ್ತು ಅವಳಿಗೆ. ಅದನ್ನು ಹಾಗೆಯೇ ಒಳಗಿಟ್ಟವಳು ಕುಸಿದು ಕೂತಳು. ಅತ್ತಳು, ಕರುಳು ಕಿತ್ತು ಬರುವಂತೆ ಅತ್ತಳು. ಆದರೆ ಅವಳ ಒಡಲಲ್ಲಿ ಹೊತ್ತಿ ಉರಿಯುತ್ತಿರುವ ಬೆಂಕಿ ಆರುತ್ತಿಲ್ಲ. ಒಂದು ಕಡೆಯಿಂದ ಕೈ ಹಿಡಿದ ಗಂಡ ತನ್ನ ಪ್ರೀತಿಗೆ ಮಾಡಿದ ಮೋಸ, ನಂಬಿಕೆ ದ್ರೋಹ. ಇನ್ನೊಂದು ಕಡೆಯಿಂದ ಮಗುವನ್ನು ಕಳೆದುಕೊಂಡ ದುಃಖ, ಎಲ್ಲವೂ ಆಘಾತವು ಸಿಡಿಲಿನಂತೆ ಅವಳ ಮೇಲೆ ಎರಗಿದ್ದವು. ಹೆಣ್ಣು ಏನನ್ನ ಬೇಕಾದರೂ ಸಹಿಸಿಕೊಳ್ಳುತ್ತಾಳೆ, ಆದರೆ ತನ್ನ ಮಗುವನ್ನು ಕಳೆದುಕೊಳ್ಳಲು ಕಾರಣರಾದವರನ್ನ, ತನ್ನ ಪ್ರೀತಿಗೆ ನಂಬಿಕೆಗೆ ದ್ರೋಹ ವಂಚನೆ ಮಾಡಿದವರನ್ನಲ್ಲ. ಮದುವೆಯಾದ ಹೊಸತರಲ್ಲಿ ಅವನನ್ನು ಅದೆಷ್ಟೊಂದು ಪ್ರೀತಿಸುತ್ತಿದ್ದಳು. ಹಿಂದಿನದನ್ನೆಲ್ಲ ಮರೆತು ಅವನ ಜೊತೆ ಹೊಸ ಜೀವನ ಶುರು ಮಾಡಿದ್ದಳು. ಆದರೆ ಅವನು ವಿಷಜಂತುವಿನ ಹಾಗೆ ಹಿಂದೆ ನಡೆದ ಎಲ್ಲ ಕಹಿ ಘಟನೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ದುರುದ್ದೇಶದಿಂದ ಅವಳನ್ನು ಮದುವೆಯಾಗಿ ನಂಬಿಸಿ ಮೋಸ ಮಾಡಿದನು. ಅವನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಟುಕೊಂಡವಳಲ್ಲಿ ಈಗ ಉಳಿದಿರುವುದು ಅವನ ಬಗ್ಗೆ ಅಸಹ್ಯ ಕೀಳರಿಮೆ ಮಾತ್ರ. ಸೇಡಿಗೆ ಸೇಡು, ಮುಳ್ಳಿಗೆ ಮುಳ್ಳು. ಇವತ್ತಿಗೆ ನಿನ್ನ ಮೇಲಿದ್ದ ಎಲ್ಲ ಕೋಪನೂ ಆಡೋಯ್ತು ಸಮೃದ್ಧಿ. ಯಾವ ಅಪರಾಧನೂ ಮಾಡದಿದ್ದ ನನ್ನನ್ನು ನೀನು ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತೋ ಹಾಗೆ ಮಾಡಿದೆ. ಅದಕ್ಕೋಸ್ಕರ ಯಾವ ತಪ್ಪು ಮಾಡದೇ ಇರೋ ನಿನ್ನನ್ನು ನಾನು 3 ದಿನ ಸ್ಟೇಷನ್ನಲ್ಲೇ ಕೊಳೆಯೋ ಹಾಗೆ ಮಾಡಿದೆ. ಅಲ್ಲಿಗೆ ಲೆಕ್ಕ ಚುಕ್ತಾಯಿತು. ಎವ್ರಿ ಆ್ಯಕ್ಷನ್ ಹ್ಯಾಸ್ ಅ ಸೇಮ್ ರಿಯಾಕ್ಷನ್. ಪ್ರತಿಯೊಂದು ಕ್ರಿಯೆಗೂ ಅದಕ್ಕೆ ತಕ್ಕನಾದ ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಇನ್ಮೇಲೆ ನಿನ್ನ ಮಧ್ಯೆ ಈ ಯಾವ ಕೋಪ ತಾಪನೂ ಇರಲ್ಲ. ಈಗ ನಮ್ಮ ಮನಸ್ಸಲ್ಲಿ ಉಳಿದಿರೋದು ಪ್ರೀತಿ ಮಾತ್ರ, ಕೇವಲ ಪ್ರೀತಿ, ಪರಿಶುದ್ಧವಾದ ಪ್ರೀತಿ ಎಂದು ಯಾವುದೋ ಲೋಕದಲ್ಲಿ ಮುಳುಗಿದವನಂತೆ ಸ್ವಗತನು ಹಿಡಿದುಕೊಂಡವನ ಕಣ್ಣಿನಲ್ಲಿ ಅವಳಿಗಾಗಿ ಪ್ರೀತಿಯ ಹೊಳೆಯೇ ಹರಿದಿತ್ತು. ಆದರೆ ಅವಳ ಮನದಲ್ಲಿ ಅವನ ಬಗ್ಗೆ ಮೂಡಿರುವುದು ಬರೀ ಕಿಚ್ಚು. ಅವಳ ಕಣ್ಣೀರ ರೋಷಾಗ್ನಿಯ ಕಿಡಿಯಲ್ಲಿ ಅವನನ್ನು ಸುಟ್ಟು ಧ್ವಂಸ ಮಾಡುವ ಕೋಪವಿತ್ತು. ಮನೆಗೆ ಬಂದವನ ಕಣ್ಣುಗಳು ಮಡದಿಗಾಗಿ ಅರಸಿದವು. ಅವಳು ಅಲ್ಲೆಲ್ಲೂ ಕಾಣದಿದ್ದಾಗ ನೇರವಾಗಿ ಕೋಣೆಯ ಕಡೆ ಮುಖ ಮಾಡಿದನು. ಬಾಗಿಲನ್ನು ಸರಿಸಿದವನು ಅತ್ತಿತ್ತ ಕತ್ತು ಹೊರಳಿಸಿದರೆ ಕನ್ನಡಿಯ ಎದುರು ಮೌನವಾಗಿ ಕೂತಿದ್ದಳು ಸಮೃದ್ಧಿ. ಅವನ ಕಂಡೊಡನೆ ಅವಳ ಕಣ್ಣಲ್ಲಿ ಜ್ವಾಲಾಮುಖಿಯೇ ಎಬ್ಬಿತ್ತು. ಅವಳನ್ನು ಕಂಡವನ ಮುಖದ ಮೇಲೆ ನಸುನಗೆ ಮೂಡಿತ್ತು. ಬಾಗಿಲನ್ನು ಭದ್ರಪಡಿಸಿದವನು ಕೂತಿದ್ದವಳನ್ನು ಹಿಂದಿನಿಂದ ತಬ್ಬಿಕೊಂಡನು. ಏನು ಅಮ್ಮೋಡು, ಈಗ ಕನ್ನಡಿ ಮುಂದೆ ಕೂತಿದ್ದೀರಾ ಎಂದು ಕೇಳಿದನು ಅವಳ ಕೊರಳಲ್ಲಿ ಮುಖ ಹುದುಗಿಸುತ್ತಾ. ಅವನ ಸ್ಪರ್ಶಕ್ಕೆ ಮೈ ಮೇಲೆ ಚೇಳು ಹರಿದ ಹಾಗಾಗಿತ್ತು ಅವಳಿಗೆ. ಆದರೂ ಅದನ್ನು ಅವನ ಮುಂದೆ ತೋರ್ಪಡಿಸದವಳು ಬರುತ್ತಿದ್ದ ಕೋಪವನ್ನು ತಡೆ ಹಿಡಿದುಕೊಂಡು, ಇಷ್ಟು ದಿನ ನನ್ನನ್ನು ನಾನು ಸರಿಯಾಗಿ ಕನ್ನಡಿಯಲ್ಲಿ ನೋಡ್ಕೊಂಡಿರಲಿಲ್ವೇನು? ಅದಕ್ಕೋಸ್ಕರ ಈಗ ಕನ್ನಡಿಯಲ್ಲಿ ನನ್ನ ಮುಖನ ನಾನೇ ನೋಡ್ತಾ ಇದ್ದೀನಿ ಎಂದನು. ಹೋ ಹಾಗೆ, ಮತ್ತೆ ನಾನಿಲ್ಲದೆ ತುಂಬ ಬೋರ್ ಆಯಿತಾ ಎಂದು ಕೇಳಿದವನಿಗೆ, ಇಲ್ಲ, ಒಂದೊಳ್ಳೆ ಸಿನಿಮಾ ನೋಡ್ತಾ ಇದ್ದೆ. ಸತ್ಯದ ಕಣ್ಣು ತೆರೆಸುವಂಥ ಮೂವಿ ಅದು. ಹಾಗಾಗಿ ಸಮಯ ಹೋದದೇ ಗೊತ್ತಾಗಲಿಲ್ಲ. ನನ್ನ ಲೈಫ್ನಲ್ಲಿ ಅಂಥ ಒಂದು ಅದ್ಭುತವಾದ ಮೂವಿನ ನೋಡಿರಲಿಲ್ಲ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ ವಿಕ್ರಮ್?
ಆ ಸಿನಿಮಾದಲ್ಲಿ ಬರೋ ಹೀರೋ ಕೂಡ ಸೇಮ್ ಟು ಸೇಮ್ ನಿಮ್ಮ ಹಾಗೇನೆ ಹೆಂಡತಿ ಜೊತೆಗೆ ಚೆನ್ನಾಗಿದ್ಕೊಂಡೇ ಅವಳ ಪ್ರೀತಿಗೆ ಮೋಸ ಮಾಡಿ ಅವಳ ಬೆನ್ನಿಗೆ ಚೂರಿ ಹಾಕಿಬಿಟ್ಟ ಎಂದವಳ ಕೊನೆಯ ಮಾತುಗಳು ರೋಷದಿಂದ ಬಂದಿದ್ದವು. ಆ ಕೊನೆಯ ಸಾಲುಗಳನ್ನು ಕೇಳಿ ಅವನ ಹುಬ್ಬುಗಳು ಗಂಟು ಹಾಕಿಕೊಂಡವು. ಅವನ ಮುಖಭಾವವನ್ನು ಕಂಡವಳು, ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗ್ತಾ ಇದ್ದೀರಾ? ನಾನು ಹೇಳಿದ್ದು ಆ ಸಿನಿಮಾ ಹೀರೋ ಬಗ್ಗೆ. ನೀವಂಥವರಲ್ಲ ಬಿಡಿ, ತುಂಬ ಒಳ್ಳೆಯವರು ಎಂದವಳ ಮಾತುಗಳು ಸತ್ಯದ ಮೇಲೆ ಹೊಡೆಯುವಂತಿದ್ದವು. ಅವಳ ಮಾತಿಗೆ ನಸುನಕ್ಕವನು, ನಾನು ನಿಮಗೋಸ್ಕರ ಏನೋ ತಂದಿದ್ದೀನಿ ಎಂದವನು ತಾನು ತಂದಿದ್ದ ಮಲ್ಲಿಗೆ ಹೂವನ್ನು ಹೊರತೆಗೆದು ಅವಳ ಮುಡಿಗೆ ಮುಡಿಸಿ ಹೇಗಿದೆ ಎಂದು ಕೇಳಿದನು. ಅವನ ಮಾತಿಗೆ ಜೋರಾಗಿ ನಕ್ಕವಳು, ತುಂಬ ಚೆನ್ನಾಗಿದೆ, ಆದರೆ ಇದು ಸೇರಬೇಕಾಗಿರೋ ಜಾಗ ಇದಲ್ಲ ಎಂದವಳೆ ಅಲ್ಲಿಂದ ಎದ್ದವಳು ಬಾಗಿಲ ಮೂಲೆಯಲ್ಲಿಟ್ಟಿದ್ದ ಕಸದ ಬುಟ್ಟಿಯೊಳಗೆ ಮಲ್ಲಿಗೆಯನ್ನು ಮುಡಿಯಿಂದ ಕಿತ್ತು ಹಾಕಿದಳು. ಆ ದೃಶ್ಯವನ್ನು ಕಂಡವನಿಗೆ ಪೆಚ್ಚಾಗಿ